ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ತಿಂಗಳುಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಸ್ಪೀಡ್ ನ್ಯೂಸ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಗ್ತಾ ಇದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಇಡೀ ರಾಜ್ಯದ ಜನರಿಗೂ ಕೂಡ ಗೊತ್ತು, ಇಡೀ ದೇಶದ ಚಿತ್ತ ಕರ್ನಾಟಕ ಕಾಂಗ್ರೆಸ್ನತ್ತ ನೆಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಸಿಎಂ ಬದಲಾವಣೆಯ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಒಂದು ಕಡೆ ಯಾವಾಗ ಬಿಟ್ಟುಬಿಡ್ತಾರಪ್ಪ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸೀಟನ್ನ, ನಾನು ಯಾವಾಗ ಆ ಸೀಟ್ ಮೇಲೆ ಹೋಗಿ ಕೂತ್ಕೋತೀನಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ DCM DK ಶಿವಕುಮಾರ್ ಅವರು ಸ್ವತಃ ಟ್ರಬಲ್ ತಗೋತಾ ಇದ್ದಾರಾ? ಯಾಕಂದ್ರೆ ಹಿಂದಿನ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು ನಾನು ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಯಾವ ರೀತಿ ಟ್ರಬಲ್ಗೆ ಸಿಕ್ಕಾಕೊಂಡ್ರು. ಅವರ ಹೆಸರೇ ಟ್ರಬಲ್ ಶೂಟರ್, ಬಂಡೆ. ಕಾಂಗ್ರೆಸ್ ಸರ್ಕಾರ ಎಂತಹ ಸಂದರ್ಭದಲ್ಲಿ ಇದ್ರೂ ಕೂಡ ಆ ಸರ್ಕಾರವನ್ನ, ಕಾಂಗ್ರೆಸ್ ಸರ್ಕಾರವನ್ನ ರಕ್ಷಿಸಿ ಶಾಸಕರನ್ನ ತಮ್ಮ ಬಳಿ ಹಿಡಿದಿಟ್ಕೊಂಡು ಯಾವುದೇ ಕಾರಣಕ್ಕೂ ಪಕ್ಷ ಇಕ್ಕಟ್ಟಿಗೆ ಸಿಲುಕಾಕೊಳ್ಳೋದಕ್ಕೆ ಬಿಡೋದಿಲ್ಲ DCM DK ಶಿವಕುಮಾರ್ ಅವರು. ಈ ಸಲನೂ ಕೂಡ ಹಂಗೆ ಮಾಡಿದ್ದಾರೆ. ಒಡಿಶಾದ 8 ಶಾಸಕರನ್ನ ಕರ್ಕೊಂಡ್ಬಂದು ವಂಡರ್ಲಾ ರೆಸಾರ್ಟಲ್ಲಿಟ್ಟು ಅವರಿಗೆ ಬೇಕಾದಂತಹ ಆತಿಥ್ಯ ಎಲ್ಲವನ್ನ ಕೂಡ ನೋಡ್ಕೊಳ್ತಾ ಇರೋದು ಟ್ರಬಲ್ ಶೂಟರ್, ಬಂಡೆ DCM DK ಶಿವಕುಮಾರ್ ಅವರು. ಆದರೆ ಎಲ್ಲೋ ಒಂದು ಕಡೆ ಇವರನ್ನ ಬಳಸಿ ಬಿಸಾಕ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ಒಂದಷ್ಟು ಮಾತುಗಳು ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷ ಇಕ್ಕಟ್ಟಿಗೆ ಸಿಲುಕಾಕೊಂಡಂತಹ ಟೈಮಲ್ಲಿ ಪಕ್ಷವನ್ನ ರಕ್ಷಣೆ ಮಾಡೋದು ಯಾರು? DK ಶಿವಕುಮಾರ್ ಅವರು. ಇದಕ್ಕೆ ಒಂದಷ್ಟು ಉದಾಹರಣೆಯನ್ನ ಕೊಡ್ತೀನಿ ನೋಡಿ. ಗುಜರಾತ್ ಶಾಸಕರನ್ನ ಬೆಂಗಳೂರಿಗೆ ಕರೆಸ್ತಾರೆ. ಬೆಂಗಳೂರಿಗೆ ಕರೆಸಿ ಅವರನ್ನ ಸೇಫ್ ಮಾಡೋದಕ್ಕೆ ಹೋಗಿ IT ED ದಾಳಿಗೆ ಒಳಗಾಗ್ತಾರೆ. IT ED ದಾಳಿಗೆ ಒಳಗಾದ ಮೇಲೆ ಏನಾಯ್ತು? DK ಶಿವಕುಮಾರ್ ಅವರು ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವತ್ತು ಅಹಮದ್ ಪಟೇಲನ್ನ ಸೋಲಿಸೋದು ಅಮಿತ್ ಶಾ ಅವರಿಗೆ ಪ್ರತಿಷ್ಠೆಯಾಗಿತ್ತು. ಇವತ್ತು ಒಡಿಶಾದಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಸೀಟನ್ನು ಗೆಲ್ಲೋದು BJPಗೆ ಪ್ರತಿಷ್ಠೆಯಾಗಿದೆ. ಅವತ್ತು ಹೈಕಮಾಂಡ್ಗೋಸ್ಕರ ಮೋದಿ ಹಾಗೆ ಅಮಿತ್ ಶಾ ಅವರನ್ನ DCM DK ಶಿವಕುಮಾರ್ ಅವರು ಎದುರಾಕೋತಾರೆ. ಅವತ್ತು ಸೋನಿಯಾ ರೈಟ್ ಹ್ಯಾಂಡ್ ಅಹಮದ್ ಪಟೇಲ್ಗಾಗಿ DCM DK ಶಿವಕುಮಾರ್ ಅವರು ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರೆ. ಗುಜರಾತ್ ಶಾಸಕರನ್ನ ಬೆಂಗಳೂರಿಗೆ ಕರ್ಕೊಂಬರ್ತಾರೆ, ಅವರನ್ನ ರಕ್ಷಣೆ ಮಾಡ್ತಾರೆ. ಇವತ್ತೇನ್ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು? ಒಡಿಶಾದಲ್ಲಿ ಒಂದು ಎಕ್ಸ್ಟ್ರಾ ಸೀಟನ್ನ ಗೆಲ್ಲೋದಕ್ಕೋಸ್ಕರ ಒಂದು ಕಡೆ BJPಗೆ ಪ್ರತಿಷ್ಠೆಯಾಗಿರೋದ್ರಿಂದ ಒಡಿಶಾದ 8 ಶಾಸಕರನ್ನ ಬೆಂಗಳೂರಿಗೆ ಕರ್ಕೊಂಬಂದು ರಕ್ಷಣೆ ಮಾಡಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಡ್ಲಾಗಿದೆ, ಅವರನ್ನು ರಕ್ಷಣೆಯಲ್ಲಿ ಇರಿಸಲಾಗಿದೆ. ಆದರೆ ಇದರ ನೇತೃತ್ವವನ್ನು ವಹಿಸಿಕೊಂಡಿರೋದು ಯಾರು? DCM DK ಶಿವಕುಮಾರ್ ಅವರು. ಸಂಪೂರ್ಣ ನೇತೃತ್ವ, ಸಂಪೂರ್ಣ ಹೊಣೆಗಾರಿಕೆ ಅವ್ರ ಮೇಲೆ ಕೂಡ ಇದೆ. ನೋಡಿ, ನಿನ್ನೆ BJPಯವರು ಎನ್ನಲಾದಂತಹ ಒಂದು 4 ಜನ, ಇದಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ. ಒಂದು 4 ಜನ BJP ಕಡೆಯಿಂದ ಬಂದಿದ್ರು. ಅವರು ನಾವಿಲ್ಲಿರಿಸ್ಕೊಂಡಿರುವಂತಹ ಶಾಸಕರಿಗೆ ಸುಮಾರು 5 ಕೋಟಿ ರೂಪಾಯಿ ಆಫರ್ ಕೊಡ್ತಾರೆ, ಅದರ ಜೊತೆಗೆ 2 ಎಸ್ಕೇಪ್ ಆಗಿದ್ದಾರೆ, 2 ಸಿಕ್ಕಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ನಿನ್ನೆ ಪ್ರೆಸ್ ಮೀಟ್ ಮಾಡಿ ಸ್ವತಃ ಇದೆಲ್ಲದರ ಬಗ್ಗೆ ವಿವರಿಸಿರೋದು ಯಾರು? DCM DK ಶಿವಕುಮಾರ್ ಅವರು. BJPಯಿಂದ ಆಪರೇಷನ್ ಕಮಲ ಯತ್ನ ನಡೆಸಲಾಗಿದೆ. ಒರಿಸ್ಸಾ ಕಾಂಗ್ರೆಸ್ ಶಾಸಕರಿಗೆ ತಲಾ 5 ಕೋಟಿ ಆಮಿಷವನ್ನ ಒಡ್ಲಾಗಿದೆ. ಇಲ್ಲಿ BJP ಕಡೆಯವರು ಬಂದು ಇಲ್ಲಿ ಅವರು ವಾಸ್ತವ್ಯವನ್ನ ಹೂಡಿ ಇಲ್ಲಿ ನಾವು ಕರ್ಕೊಂಡ್ಬಂದಿರುವಂತಹ ಕಾಂಗ್ರೆಸ್ ಶಾಸಕರಿಗೆ 5 ಕೋಟಿ ಓಪನ್ ಆಗಿ ಅವರು ಆಫರ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ನನ್ನ ಗಮನಕ್ಕೆ ಬಂದು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗಿದೆ. ನೋಡಿ, ನಿನ್ನೆ ಪ್ರೆಸ್ ಮೀಟ್ ಮಾಡಿ ಏನಂತ ಹೇಳಿದ್ದಾರೆ? ಒಡಿಶಾದಿಂದ ಬಂದಿರುವ 4 ಬಿಡದಿಯಲ್ಲಿ ವಾಸ್ತವ್ಯ ಹೂಡಿರುವ ನಮ್ಮ ಪಕ್ಷದ ಶಾಸಕರನ್ನ ಭೇಟಿ ಮಾಡಿದ್ದಾರೆ. ಅಡ್ಡ ಮತದಾನಕ್ಕೆ ತಲಾ 5 ಕೋಟಿ ರೂಪಾಯಿ ಹಣದ ಆಮಿಷವನ್ನ ಕೂಡ ಒಡ್ಡಿದ್ದಾರೆ. ಆದರೆ ನಮ್ಮ ಶಾಸಕರು ಕುದುರೆ ವ್ಯಾಪಾರಕ್ಕೆ ಸಿದ್ಧರಿಲ್ಲ.
ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ಅಂತ ಹೇಳಿ ಸ್ವತಃ DCM DK ಶಿವಕುಮಾರ್ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಒಡಿಸ್ಸಾದಿಂದ 4 ಬಂದಿದ್ದಾರೆ. ಸ್ಥಳೀಯ ಬ್ಯಾಟರಾಯನಪುರ ನಿವಾಸಿ ಸುರೇಶ್ ಎಂಬಾತನ ಸಹಾಯವನ್ನ ಪಡ್ಕೊಂಡು ಅವರು ಬಿಡದಿ ಬಳಿ ರೂಮನ್ನ ಕೂಡ ಬುಕ್ ಮಾಡ್ಕೊಳ್ತಾರೆ. ಇದೆಲ್ಲವನ್ನ ಕೂಡ ನಮ್ಮ MLAಗಳು ನಮ್ಮ ಗಮನಕ್ಕೆ ತಂದ್ರು. ಈಗ ಆಲ್ರೆಡಿ ಆಮಿಷ ಒಡ್ಡಿದಂತಹ 4 ಪೈಕಿ 2 ತಲೆಮರೆಸ್ಕೊಂಡಿದ್ದಾರೆ, ಇನ್ನಿಬ್ರು ಸಿಕ್ಕಿದ್ದಾರೆ. ಅದೆಲ್ಲದರ ನಡುವೆ ನೋಡಿ, ಪ್ರತಿಯೊಂದು ಸಂದರ್ಭದಲ್ಲೂ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬಂಡೆಯಂತೆ ನಿಂತ್ಕೊಂಡಿರೋದು DCM DK ಶಿವಕುಮಾರ್ ಅವರು. ಆದ್ರೆ ಪಕ್ಷ ಏನ್ ಮಾಡ್ತಾ ಇದೆ, ಯಾವಾಗ ನಿಂತ್ಕೊಳ್ಳುತ್ತೆ ನೋಡಿ. ಒಂದೇ ಒಂದು ಕೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ, DCM DK ಶಿವಕುಮಾರ್ ಅವರು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಅವರು ಪಕ್ಷದೊಟ್ಟಿಗಿದ್ದಾರೆ. ಅದು ಯಾವುದೇ ಸಂದರ್ಭದಲ್ಲೂ ಕೂಡ, ಪಕ್ಷ ಗೆದ್ದಾಗ್ಲೂ ಕೂಡ, ಪಕ್ಷ ಕುಗ್ದಾಗ್ಲೂ ಕೂಡ, ಪಕ್ಷ ಇಕ್ಕಟ್ಟಿಗೆ ಸಿಲುಕಾಕೊಂಡಾಗ್ಲೂ ಕೂಡ ಪಕ್ಷದ ಜೊತೆಯಲ್ಲಿರುವುದು DCM DK ಶಿವಕುಮಾರ್ ಅವರು. ಆದ್ರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೋಸ್ಕರ DCM. ಆದರೆ ಅವತ್ತು ಜೈಲಿಗೆ ಹೋದಂತಹ ಅನುಭವಗಳು ಕಣ್ಣು ಮುಂದೆ ಇದ್ರೂ ಕೂಡ ಅವತ್ತಾದಂಥದ್ದು, ಅವತ್ತು ಗುಜರಾತ್ MLAಗಳನ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಾಗ IT ED ದಾಳಿಯನ್ನ ಎದುರಿಸಿ ತಿಹಾರ್ ಜೈಲಿಗೆ ಹೋಗ್ತಾರೆ DCM DK ಶಿವಕುಮಾರ್ ಅವರು. ಅದೆಲ್ಲವೂ ಕೂಡ ಹಾಗೆ ಅವರ ಕಣ್ಣು ಮುಂದೆ ಇದ್ರೂ ಕೂಡ ಇವತ್ತು ಅದೇ ರಿಸ್ಕ್ ಅನ್ನ ತಗೊಂಡಿದ್ದಾರೆ. ಒಡಿಶಾದ 8 MLAಗಳನ್ನ ಕರ್ಕೊಂಬಂದು ಅಲ್ಲಿ ಪಕ್ಷವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಅಲ್ಲಿ ಪಾರ್ಟಿಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ರಿಸ್ಕ್ ಅನ್ನ ತೆಗೆದುಕೊಂಡಂತಹ DCM DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಯಾಕೆ ಈ ರೀತಿ ಮಾಡ್ತಾ ಇದೆ, ಎಂಥದ್ದೇ ರಿಸ್ಕ್ ತಗೊಳ್ಳೋಕ್ಕೂ ಕೂಡ ಸಿದ್ಧರಿದ್ದಾರೆ. ಸೋನಿಯಾ ಗಾಂಧಿಯವರ ಪರಮ ಭಕ್ತ ಆದರೂ ಕೂಡ ತಮ್ಮ ಭಕ್ತನಿಗಾಗಿ ಯಾಕೆ ಸೋನಿಯಾ ಗಾಂಧಿಯವರು CM ಪಟ್ಟವನ್ನ ಕೊಡ್ತಾ ಇಲ್ಲ? ಅಮಿತ್ ಶಾ ಕೆಂಗಣ್ಣಿಗೆ ಮತ್ತೊಮ್ಮೆ ಗುರಿಯಾಗ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಗೊತ್ತು, ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಗೊತ್ತು, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಗೊತ್ತು. ಎಷ್ಟು ಪಕ್ಷ ನಿಷ್ಠೆಯನ್ನ ತೋರಿಸ್ತಾರೆ, ಸೋನಿಯಾ ಗಾಂಧಿಯವರನ್ನ ಯಾವ ರೀತಿ ನೋಡ್ತಾರೆ, ರಾಹುಲ್ ಗಾಂಧಿಯವರನ್ನ ಎಷ್ಟರ ಮಟ್ಟಿಗೆ ನೋಡ್ತಾರೆ, ಎಷ್ಟರ ಮಟ್ಟಿಗೆ ಅಭಿಮಾನ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಶಿವಕುಮಾರ್ ಅವರು, DK ಶಿವಕುಮಾರ್ ಅವರು. ಆದರೂ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ರು ಕೂಡ ಯಾಕೆ CM ಸ್ಥಾನ ಕೊಡ್ತಾ ಇಲ್ಲ, ಯಾಕೆ ಇಷ್ಟೊಂದು ಒಂದು ರೀತಿಯಲ್ಲಿ ಎಳಿತಾ ಇದ್ದಾರೆ, ಕಾಯಿಸ್ತಾ ಇದ್ದಾರೆ ಅನ್ನೋದೇ ಈಗ ರಾಜ್ಯದ ಜನ ಕೇಳ್ತಾ ಇರುವಂತಹ ಪ್ರಶ್ನೆ. ಒಟ್ಟಾರೆ ಅವತ್ತು ಗುಜರಾತ್ MLAಗಳನ್ನ ಕರ್ಕೊಂಬಂದು ಒಂದಷ್ಟು ರಿಸ್ಕ್ಗಳನ್ನ ತೆಗೆದುಕೊಂಡ್ರು. ಇವತ್ತು ಒಡಿಶಾ MLAಗಳನ್ನ ಕರ್ಕೊಂಬಂದು ಮತ್ತೊಂದಷ್ಟು ರಿಸ್ಕ್ ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.